ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ, ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿಪಾಪ್ ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲನೆ. ತಲಾ ಫಾರ್ ಎ ರೀಸನ್. ಪೊಲೀಸ್ ಸ್ಟೇಷನ್. ಹಲೋ ನಮಸ್ಕಾರ ಬೈಜಾನ್. ಸಲಾಂ ಅಲೈಕುಂ. ಈ ಸಲ RCB ಸೋಲಿಸ್ತೀವಿ. ಇದು IPL ಕೊಡೋ, ನಿಮ್ ಟೀಮ್ ಎಲ್ಲ ಇರ್ತಿದ್ರಲ್ಲಿ. ಆದ್ರೂ ಈ ಸಲ RCB ಕಪ್ ಗೆಲ್ಲಲ್ಲ. ಹೌದೌದು, ಅದು ಕರೆಕ್ಟ್. ಲೇ ನಮ್ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಇಡೀ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೌದೌದು, ಇದು ಕರೆಕ್ಟ್. RCB ಗೆಲ್ಲಕ್ ಬಿಡಲ್ಲ. ಅಕಸ್ಮಾತ್ ಹೆಂಗೋ ಗೆದ್ಬಿಟ್ರೆ ಇನ್ನೇನ್ ಗೆಲ್ಲೋ ಟೈಮಲ್ಲಿ ಸ್ಟೇಡಿಯಂ ಬಾಂಬ್ ಹಾಕ್ಬಿಡ್ತೀವಿ. ಹಾಕ್ರಿ ಹ್ಞೂ ಹಾಕ್ರಿ 5ನೇ ತಾರೀಕು ಹಾಕ್ರಿ. ನಮ್ ಜೊತೆ ಇವ್ರು ಹೋಗ್ಬಿಡ್ಲಿ. ಹಾಕ್ತಿವಿ ಬಿಡಲ್ಲ. ಫಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ನಿಮ್ ತಿಗೋಡಿತಾರ, ಅದಕ್ಕೆ ಬ್ಯಾಂಡೇಜ್ ಹಾಕಳ್ರಿ, ಆಮೇಲೆ ಬಾಂಬ್ ಹಾಕೋರಂತೆ. ಹೌದೌದು, ಇದು ಕರೆಕ್ಟ್. ಅವ್ರಿಗೂ ಹಾಕ್ತಿವಿ, ನಿಮ್ಗೂ ಹಾಕ್ತಿವಿ. ಹಾಕುವಂತ ಏನೋ ಸೌಂಡ್ ಬರ್ತೈತ್ ನೋಡೋ ಅಲ್ಲಿ. ಯಾರೋ ಅವ್ನು ವಿಜಿಲ್ ಹೊಡಿತಾ ಇರೋದು. ಹೋದ ಇವನು ಅಷ್ಟೇ. ತಲಾ ಫಾರ್ ಎ ರೀಸನ್. ಅಲ್ಲ ನೀನೇನ್ ಗೋಳಿ ಮಗನೇನೋ ನೀನು? ಇಲ್ಲ ಅಂಕಲ್ ಮಗ. ಕೊನೆಗೂ ಒಪ್ಕೊಂಬಿಟ್ಟಲ್ಲ. ಅಪ್ಪನ್ ಮಗ ಅಂತ ಅಂದಿದ್ ನಾನು. ಕೇಳಿಸ್ತು ಎಲ್ಲ ಕೇಳಿಸ್ತು. ಫಸ್ಟ್ ಹೋಗಲ್ಲ ಹೈದ್ರಾಬಾದ್ ಹೆಂಗ್ ಸೋಲ್ಸೋದಂತ ಪ್ಲಾನ್ ಮಾಡ್ತೀವಿ. ಕೊನೆಗೂ ನೀನ್ ಒಪ್ಕೊಂಬಿಟ್ಟಲ್ಲ. ಹಲೋ ಏನು ಕೇಳಿಸಲ್ಲ ಬಿಡು, ನಾನು ಆಮೇಲೆ ಮಾಡ್ತೀನಿ.